ಇಲ್ಲಿವರೆಗೂ ಈ ಮಾಡಿರ್ತಕ್ಕಂಥ ಕೆಲಸ ಬರೀ ಆಳಕಾಡಿ ಕೆಲಸ, ಅಂದಗಾಡಿ ಕೆಲಸ ಇನ್ನು ಬ್ಯಾಲೆನ್ಸ್ ಇದೆ, ಅದು ಪೂರ್ಣ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಈ ತರ ಚಿಲ್ಲರೆ ಆಡಿ ಕೆಲಸ ಮಾಡಕ್ ಹೋಗಿಲ್ಲ. ಬಿಜೆಪಿಗರ ವಿರುದ್ಧ ಹರಿಹಾಯ್ದ ಎನ್ವೈ ಗೋಪಾಲಕೃಷ್ಣ ಮೊಳಕಾಲ್ಮೂರು, ನನ್ನ ಕ್ಷೇತ್ರಕ್ಕೆ 2 ವರ್ಷದಲ್ಲಿ 450 ಕೋಟಿ ರೂಪಾಯಿ ಅಧಿಕ ಅನುದಾನ ಸಿಕ್ಕಿದೆ. ಅನುದಾನ ತರುವ ಸಂಕಲ್ಪಕ್ಕೆ ಸಿಎಂ ಹಾಗೂ ಡಿಸಿಎಂ ತುಂಬು ಸಹಕಾರ ಕೊಡುತ್ತಿದ್ದಾರೆ. ಹೀಗಿರುವಾಗ ಅವರನ್ಯಾಕೆ ತೆಗಳಲಿ? ನಾನೊಬ್ಬ ಅನುಭವಿ ರಾಜಕಾರಣಿ, ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಎಂಬ ಅರಿವಿದೆ. ಇನ್ನೊಬ್ಬರಿಂದ ರಾಜಕೀಯ ಪಾಠ ಕಲಿಯುವ ಅಗತ್ಯವಿಲ್ಲ. ತೇಜೋವಧೆ ಮಾಡಬೇಕೆಂದು ತಮ್ಮ ಪಕ್ಷದ ಬೇಳೆ ಬೇಯಿಸಿಕೊಳ್ಳಲು ನನ್ನ ಬಲಿಪಶು ಮಾಡುವ ಪ್ರಯತ್ನ ನಡೆದಿದೆ ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಅವ್ರು ಮಾತಾಡಿದ್ರು ನಾನೇ ಈ ತರ ಮಾತಾಡ್ತಾರೆ. ಮತ್ತೆ ನಮ್ಮ ವಾಡಿಕೆ ಮಾತು ಇಲ್ಲಿದ್ದು ₹1 4 ಕಡೆ ಕೆಲಸಗಳಿಗೆ ಮಾಡಿ ಈಗ 450 ಕೋಟಿ 4 ಕಡೆ ಅಂತ ನನ್ನ ಭಾವನೆ. ಇನ್ನು ಉಳಿದು ಬಹಳ ಇದೆಯಲ್ಲ ಮಾಡ್ತಕ್ಕಂಥ, ಇನ್ನು ಅಂದಗಾಡಿ ಕೆಲಸ ಪೆಂಡಿಂಗ್ ಇದೆ ಅಂತ ನಾನು ಹೇಳ್ತೀನಿ. ಧೈರ್ಯವಾಗಿ ಹೇಳ್ತಾ ಇದ್ದೇನಲ್ಲ, 3 ವರ್ಷದಲ್ಲಿ ಅದನ್ನು ಮುಗಿಸ್ತೀವಿ ಅಂತ. ಅದನ್ನು ಹೇಳಿರ್ತಕ್ಕಂಥ ಮಾತುಗಳನ್ನ ಇವ್ರು ಈ ರೀತಿ 4 ಕಡೆ ಅಂತ ಇವನು ಯಾವ ನನಗೆ ಕೆಲಸನೋ ಜನ ಇದ್ದಾರೆ, ಸೋಲ್ಸಿದ್ರೆ ಮನೆಗೆ ಹೋಗ್ತೀವಿ, ಗೆಲ್ಸಿದ್ರೆ ಮಾಡ್ತಿರ್ತೀವಿ. ಈ ತರ ಮಾಡಿ ಅವ್ರು ಇಟ್ಕೊಂಡಿದ್ದು ಎಷ್ಟು ಸಾರಿ ಗೆಲ್ಸ್ಬೇಕು. ಏನು ಇವ್ರ ಅಪ್ಪನ ಮನೆ ತಿಂದಿದ್ರು, ಇವ್ರ ಅಪ್ಪನ ಮನೆ ಗಂಟು ಕೊಟ್ಟಿದ್ದಾರೆ, ಏನು ತಾಪು ಗಂಟು ಒಳಗಿಂದ ತಿರ್ಗಾಡ್ಕೊಂಡು ಮಾಡಿದ್ದಾರೆ. ರಾಜಕೀಯ ಯಥಾದೃಷ್ಟಿಯಿಂದ ಧೈರ್ಯವಾಗಿ ಮಾಡಿರ್ತಕ್ಕಂಥದ್ದು ನನಗೆ ಸಾಧನೆಗಳು ಇವರೆಲ್ಲ ನನಗೆಲ್ಲ ರಾಜಕೀಯವಾಗಿ ಏನೂ ಅಲ್ಲ. ನಥಿಂಗ್ ಬಿಫೋರ್ ಮೀ. ನನ್ನ ಎಕ್ಸ್ಪೀರಿಯನ್ಸು ನನ್ನ ಯೋಗ್ಯತೆ ಮುಂದೆ ಇವ್ರು ಯಾರು ಏನಲ್ಲ. ಹೀಗೆ ಕಣ್ ತೆಗಿತದ ರಾಜಕೀಯವಾಗಿ ಇವರೆಲ್ಲ. ಈ ಕಣ್ ತೆಗಿತಕ್ಕಂಥ ಇಂಥ ಮಾತುಗಳೆಲ್ಲ ಮಾತಾಡ್ತಾರೆ. ಈ ಕೈಲಾದ ಮೈಸಾಕ್ಷರ ಮುಂಚೆನೇ ಸ್ಟ್ರೈಕ್ ಅದ್ಯಾವುದು ಕೇಳಿ ಹೌದು ಇವು ಆಫೀಸಲ್ಲಿ ತಗೊಂಡು ಹೋಗ್ತಾ ಇದ್ವಿ. ವಿಶ್ರಾಮ ಆಗಿರಲಿ, ಜನಕ್ಕೆ ಅನುಕೂಲ ಆಗುತ್ತೆ, ಒಂದೇ ಸಮಸ್ಯೆದಲ್ಲಿ ಬರ್ತವೆ ಅಂತ ದೊಡ್ಡದೊಂದು ಅಂಗಡಿ ಮಾಡ್ತಿದ್ದಾರೆ. ಅವ್ರು ಒಳ್ಳೆಯದಲ್ಲ, ಶೋಭೆ ತರ್ತಕ್ಕಂಥದ್ದಲ್ಲ. ಮೊಳಕಾಲ್ಮೂರು ಏನು ಬೇಕು ಅಂತ ಕೇಳ್ತಕ್ಕಂಥ ಕೆಲಸ ಮಾಡಿ 12 ಕೆಲಸ ಇನ್ನೂ ಉಳಿದಿದೆ. 4 ಕೆಲಸ ಮಾತ್ರ ಮಾಡಿದ್ದಾರೆ. ಇನ್ನು ಎಷ್ಟು ಸಾರಿ ಗೆಲ್ಲಿಸ್ಬೇಕು ಅಂತ ಯಾವನೊಬ್ಬನ ಅಯೋಗ್ಯ ಮಾತಾಡಿದ್ದೀನಿ. ನಾನು ಹೇಳಿದ